Hi guys, welcome back to my YouTube channel that is Sharon's Classes. So ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ. ಇದು PSI ಸರಣಿ ಅಂತ ಹೇಳಿದ್ವಿ. ಸೊ ಆಲ್ರೆಡಿ 2 ವಿಡಿಯೋಗಳು 30 ಕ್ವಶನ್ ಅಪ್ಲೋಡ್ ಮಾಡಿದೀನಿ. ಇದು 3ನೇ ವಿಡಿಯೋ. ಸೊ ಸೂಪರ್ 30 ಕ್ವಶನ್ ಗಳನ್ನ ನಾವು ಡೈಲಿ ನೋಡ್ತಾ ಹೋಗ್ತೀವಿ. ಅದು ನಮ್ಮ ಟಾರ್ಗೆಟ್. 2000ಕ್ಕೂ ಅಧಿಕ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಸಾಲ್ವ್ ಮಾಡೋದು ನಮ್ಮ ಉದ್ದೇಶ ಆಗಿರುತ್ತೆ. ರೈಟಾ? ಸೊ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. 3ನೇ ವಿಡಿಯೋ ಮತ್ತೆ 30 ಕ್ವಶನ್ ನ ಸಾಲ್ವ್ ಮಾಡ್ತೀವಿ. ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ರೇಡಿಯೋ ವಿಕಿರಣವನ್ನ ಕಂಡು ಹಿಡಿದವರು ಯಾರು ಅಂತ ಇದೆ. ರೇಡಿಯೋ ವಿಕಿರಣವನ್ನ ಕಂಡು ಹಿಡಿದವರು ಯಾರು? ಹೆನ್ರಿ ಬೆಕ್ವೆರಲ್, ರುದರ್ಫೋರ್ಡ್, ಜೆ ಥಾಮ್ಸನ್, ಮೇಡಮ್ ಕ್ಯೂರಿ. ಸೊ ನಮ್ಮ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಹೆನ್ರಿ ಬೆಕ್ವೆರಲ್. ಫಸ್ಟ್ ಆಪ್ಷನ್ ಎ, ರೇಡಿಯೋ ವಿಕಿರಣವನ್ನ ಹೆನ್ರಿ ಬೆಕ್ವೆರಲ್ ಅವರು ಕಂಡು ಹಿಡಿತಾರೆ. ರೈಟ್? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೆಚ್ಚಿನ ತಾಪಮಾನವನ್ನ ಅಳೆಯುವ ಸಾಧನವನ್ನ ಏನೆಂದು ಕರೆಯುತ್ತಾರೆ ಅಂತಂದ್ರೆ ಹೈ ಟೆಂಪರೇಚರ್. ಹೆಚ್ಚಿನ ತಾಪಮಾನ ಹೈ ಟೆಂಪರೇಚರ್ ಆಗಿರ್ಬೋದು ಅಥವಾ ಲೋ ಟೆಂಪರೇಚರ್ ಆಗಿರ್ಬೋದು. ಇದನ್ನ ಅಳಿಬೇಕಾದ್ರೆ ಯಾವ ಸಾಧನ ಬಳಸ್ತಾರೆ? ಪೈಕೋಮೀಟರ್, ಪೈರಿಲಿಯೋಮೀಟರ್, ಪೈರೋಮೀಟರ್, ಟ್ಯಾಕೋಮೀಟರ್ ಅಂತೆ. ಸೊ ನಿಮ್ಮ ಉತ್ತರ ಆಪ್ಷನ್ ಸಿ, ಪೈರೋಮೀಟರ್. ಆಪ್ಷನ್ ಸಿ, ಪೈರೋಮೀಟರ್ ಹೆಚ್ಚಿನ ತಾಪಮಾನವನ್ನ ಅಳೆಯಲು ಬಳಕೆ ಮಾಡ್ತಾರೆ. ಓಕೆ, ಅರೌಂಡ್ -36 ಡಿಗ್ರಿ ಸೆಲ್ಸಿಯಸ್ ಹಿಡ್ಕೊಂಡು 345 ಡಿಗ್ರಿ ಸೆಲ್ಸಿಯಸ್ ವರೆಗೂ ಅಳಿತಾರೆ ನಿಮ್ಮ ಪೈರೋಮೀಟರ್ ನ ಬಳಸ್ಕೊಂಡು. ಓಕೆ, ರೈಟ್? ನೆಕ್ಸ್ಟ್ ನೋಡ್ರಿ, ಪಾದದ ಬೆವರಿನಲ್ಲಿ ಈ ಕೆಳಗಂಡ ಯಾವ ಅಂಶ ಮಿಶ್ರಿತವಾಗಿದ್ದು ಅದರ ಆಧಾರದ ಮೇಲೆ ತರಬೇತಿ ಹೊಂದಿದ ಶ್ವಾನಗಳು ಮನುಷ್ಯರನ್ನ ಪತ್ತೆ ಮಾಡುತ್ತವೆ? ನೋಡಿ, ಆಪ್ಷನ್ ಎ ಉಪ್ಪು, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಯೂರಿಕ್ ಆಸಿಡ್, ಆಪ್ಷನ್ ಡಿ ಕಾರ್ಬೋಕ್ಸಿಲಿಕ್ ಆಸಿಡ್. ನಿಮ್ಮ ಉತ್ತರ ಆಪ್ಷನ್ ಡಿ, ಕಾರ್ಬೋಕ್ಸಿಲಿಕ್ ಆಸಿಡ್. ಸೊ ನಮ್ಮ ಪಾದದ ಬೆವರಿನಲ್ಲಿ ಕಾರ್ಬೋಕ್ಸಿಲಿಕ್ ಆಸಿಡ್ ಇರುತ್ತೆ. ಈ ವಾಸನೆನ ಹಿಡ್ಕೊಂಡು ಏನ್ ಮಾಡ್ತವೆ ಅಂತಂದ್ರೆ ಶ್ವಾನಗಳು, ಪೊಲೀಸ್ ಡಾಗ್ಸ್ ಇರ್ತಾವಲ್ರಿ, ಅವು ನಮ್ಮನ್ನ ಪತ್ತೆ ಹಚ್ಚೋದೆ ಆಪ್ಷನ್ ಡಿ, ಕಾರ್ಬೋಕ್ಸಿಲಿಕ್ ಆಸಿಡ್ ನ ಮೂಲಕ. ಓಕೆ, ರೈಟ್? ಸೊ ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ರಿಸೀವರ್ ಗಳಲ್ಲಿ ಡಿಸ್ಕ್ರಿಮಿನೇಟರ್ ಅನ್ನು ಬಳಸಲಾಗುತ್ತದೆ? FM, ಎಕ್ಸ್ರೇ, ಟೆಲಿಫೋನ್, MMB. ಸೊ ನಿಮ್ಮ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಟೆಲಿಫೋನ್. ಟೆಲಿಫೋನ್. ಓಕೆ, ನೆಕ್ಸ್ಟ್, ಆಡಿಯೋ ವರ್ಧಕದಿಂದ ಧ್ವನಿ ವರ್ಧಕಕ್ಕೆ ಕಳಿಸುವ ಮುನ್ನ ಉಪಯೋಗಿಸಲಾಗುವ ಟ್ರಾನ್ಸ್ಫಾರ್ಮರ್ ನ ಕಾರ್ಯ? ಓಕೆ, ಆಡಿಯೋ ವರ್ಧಕದಿಂದ ಧ್ವನಿ ವರ್ಧಕಕ್ಕೆ ಕಳಿಸುವ ಮುನ್ನ ಉಪಯೋಗಿಸಲಾಗುವ ಟ್ರಾನ್ಸ್ಫಾರ್ಮರ್ ನ ಕಾರ್ಯ ಅಂತ ಕೇಳಿದರೆ ಆಪ್ಷನ್ ಎ ರೆಸಿನೆನ್ಸ್ ಮ್ಯಾಚಿಂಗ್, ಇಂಪಿಡೆನ್ಸ್ ಮ್ಯಾಚಿಂಗ್, ವೋಲ್ಟೇಜ್ ವರ್ಧನೆ, ವಿದ್ಯುತ್ ಸಂಕೇತದ ವರ್ಧನೆ. ಸೊ ನಿಮ್ಮ ಉತ್ತರ ವೋಲ್ಟೇಜ್ ವರ್ಧನೆ. ಟ್ರಾನ್ಸ್ಫಾರ್ಮರ್ ನ ಕಾರ್ಯ ಏನು? ವೋಲ್ಟೇಜ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡೋದು. ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ ನಿಮ್ಮ ವೋಲ್ಟೇಜ್ ವರ್ಧನೆ ಅಂತ ನೋಡ್ತೀವಿ. ಓಕೆ, ರೈಟ್? ನೆಕ್ಸ್ಟ್ ನೋಡ್ರಿ, ಸೂರ್ಯೋದಯದ ಕೆಲವು ಕ್ಷಣಗಳ ನಂತರವೂ ಸೂರ್ಯ ಕಾಣಿಸಿಕೊಳ್ಳುವುದಕ್ಕೆ ಕಾರಣ? ಇದು ಸೂರ್ಯೋದಯ ಆಗ್ಬಾರ್ದ್ರಿ, ಆಕ್ಚುಲಿ ಸೂರ್ಯಾಸ್ತ ಆಗಬೇಕು. ಸೂರ್ಯಾಸ್ತ ಆಗಬೇಕು. ಓಕೆ, ಸೂರ್ಯಾಸ್ತ ಅಂತ ಆದ್ರೆ ಇದು ಕರೆಕ್ಟ್ ಆಗುತ್ತೆ. ಸೂರ್ಯಾಸ್ತ ಅಂತ ಆದ್ರೆ ಇದು ಕರೆಕ್ಟ್ ಆಗುತ್ತೆ. ಓಕೆ, ಫೈನ್. ನೋಡಿ, ಸ್ಕ್ಯಾಟರಿಂಗ್, ಡಿಫ್ರಾಕ್ಷನ್, ರಿಫ್ರಾಕ್ಷನ್ ಮತ್ತು ರಿಫ್ಲೆಕ್ಷನ್. ಸೊ ಸೂರ್ಯ ಮುಳುಗಿದ ನಂತರವೂ ಸೂರ್ಯ ಸ್ವಲ್ಪ ಕಾಣಿಸೋದಕ್ಕೆ ಏನು ಕಾರಣ ಅಂತ ಅಂದ್ರೆ ಆನ್ಸರ್ ಏನು ಅಂತಂದ್ರೆ ನಿಮ್ಮ ರಿಫ್ರಾಕ್ಷನ್. ವಕ್ರೀಭವನ ಅಂತ ಹೇಳ್ತಿರಲ್ಲ, ಸೊ ಅದೇ ರಿಫ್ರಾಕ್ಷನ್. ಸೊ ಅದಕ್ಕೆ ಸೈನ್ಸ್ ಅಲ್ಲಿ ಕೇವಲ ಕನ್ನಡ ಓದೋರು ಕೇವಲ ಕನ್ನಡ ಮಾತ್ರ ಓದ್ಬಾರ್ದು, ಅದ್ರ ಜೊತೆಗೆ ಇಂಗ್ಲಿಷ್ ಟರ್ಮ್ಸ್ ಕೂಡ ಓದ್ಬೇಕು. ಅಂದ್ರೆ ಕಂಪ್ಲೀಟ್ ಇಂಗ್ಲಿಷ್ ಡೆಫಿನೇಷನ್ ಓದೋ ಅವಶ್ಯಕತೆ ಇಲ್ಲ. ವಕ್ರೀಭವನ ಅಂತಂದ್ರೆ ರಿಫ್ರಾಕ್ಷನ್, ಪ್ರತಿಫಲನ ಅಂತಂದ್ರೆ ರಿಫ್ಲೆಕ್ಷನ್. ಈ ತರ ನಿಮ್ಗೆ ವರ್ಡ್ಸ್ ಗೊತ್ತಿರ್ಬೇಕು. ಓಕೆ, ಬೆಳಕಿನ ಚದುರುವಿಕೆ ಅಂದ್ರೆ ಸ್ಕ್ಯಾಟರಿಂಗ್. ಈ ತರ ವರ್ಡ್ಸ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ನಿಮ್ಮ ಆಪ್ಷನ್ಗಳು ಇಂಗ್ಲಿಷ್ ಅಲ್ಲಿ ಜಾಸ್ತಿ ಬರ್ತಿದಾವೆ. ಹಾಗಾಗಿ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಇಂಗ್ಲಿಷ್ ವರ್ಡ್ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ವರ್ಡ್ಸ್ ನಿಮ್ಗೆ ಗೊತ್ತಿರ್ಬೇಕು. ಫೈನ್. ನೋಡಿ, ಈ 4 ಆಪ್ಷನ್ಗಳು ನಿಮ್ಮ ಇಂಗ್ಲಿಷ್ ನಲ್ಲಿ ಇದಾವೆ. ಡಿಫ್ರಾಕ್ಷನ್, ರಿಫ್ಲೆಕ್ಷನ್, ಸ್ಕ್ಯಾಟರಿಂಗ್, ರಿಫ್ರಾಕ್ಷನ್. ಸೊ ಹಾಗಾಗಿ ಇಂಗ್ಲಿಷ್ ವರ್ಡ್ಸ್ ಗಳು ಕೂಡ ಸ್ವಲ್ಪ ಐಡಿಯಾ ಇರ್ಬೇಕಾಗುತ್ತೆ. ಎಸ್, ನೆಕ್ಸ್ಟ್ ನೋಡ್ರಿ, ಈ ಕೆಳಕಂಡ ಕೊರತೆಯಿಂದ ಧ್ವನಿಯು ತೆರೆದ ಸ್ಥಳದಲ್ಲಿ ಪ್ರತಿಧ್ವನಿಸುವುದಿಲ್ಲ? ಆಪ್ಷನ್ ಎ ಅಂತಗ್ರಹಣ, ಪ್ರತಿಬಿಂಬಕ, ಪ್ರೇಕ್ಷಕ, ಹರಡುವ. ಸೊ ಆಪ್ಷನ್ ಬಿ ಪ್ರತಿಬಿಂಬಕ. ರಿಫ್ಲೆಕ್ಟರ್ ಸರ್ಫೇಸ್ ಒಂದ್ ಇರ್ಬೇಕ್ರಿ, ಧ್ವನಿ ಏನಾದ್ರು ಪ್ರತಿಫಲನ ಆಗ್ಬೇಕು ಅಂತಂದ್ರೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಶಬ್ದದ ಅಲೆಗಳು ಏನಾಗಿರ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ನಿಮ್ಮ ಶಬ್ದದ ಅಲೆಗಳು ಯಾಂತ್ರಿಕ ಅಡ್ಡ ಅಲೆಗಳು, ನೀಳಾಲೆ ವಿದ್ಯುತ್ಕಾಂತದ ತರಂಗಗಳು, ವಿದ್ಯುತ್ ಅಯಸ್ಕಾಂತದ ಅಡ್ಡ ಅಲೆಗಳು, ಯಾಂತ್ರಿಕ ನೀಳ ಅಲೆಗಳು. ನಿಮ್ಗೆ ಗೊತ್ತಿರುತ್ತೆ ಶಬ್ದದ ಅಲೆಗಳು ಅಡ್ಡ ಅಲೆಗಳಲ್ಲ, ನೀಳ ಅಲೆಗಳು, ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ. ಸೊ ಅಡ್ಡ ಅಲೆ ಅಂತಿದ್ದು ಕ್ಯಾನ್ಸಲ್ ಆಗ್ತದೆ. ಅಡ್ಡ ಅಲೆ ಅಲ್ಲ, ಅಡ್ಡ ಅಲೆ ಅಲ್ಲ.
ಓಕೆ, ನೀಳ ಅಲೆ ಅದರಲ್ಲಿ ಯಾವುದು ಅಂತಂದ್ರೆ ಯಾಂತ್ರಿಕ ನೀಳ ಅಲೆ ಆಗಿರುತ್ತವೆ. ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆ, ಅಡ್ಡ ಅಲೆ ಯಾವ ಇರ್ತವೆ ಅಂದ್ರೆ ಬೆಳಕಿನ ತರಂಗಗಳು ಇರ್ತವೆ. ಬೆಳಕಿನ ತರಂಗಗಳು ಅಡ್ಡ ತರಂಗಗಳು ಟ್ರಾನ್ಸ್ವರ್ ವೇವ್ಸ್ ಅಂತ ಕರಿತೀವಿ. ಶಬ್ದದ ತರಂಗಗಳು ನೀಳ ತರಂಗಗಳು ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಇದು ಮೇನ್ ಡಿಫರೆನ್ಸ್. ಇದ್ರ ಮೇಲೆ ಕ್ವಶನ್ ಬರ್ತದೆ, ಎರಡರ ಮೇಲೆ ಡಿಫರೆನ್ಸ್ ಮೇಲೆ ಕ್ವಶನ್ ಬರ್ತದೆ. ರೈಟಾ? ಸೊ ಹಂಗಾಗಿ ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಈ ಕೆಳಗಂಡ ಯಾವ ವಿದ್ಯುತ್ ಕಾಂತಿ ಅಲೆಗಳ ತರಂಗಾಂತರ ಉದ್ದವಾಗಿರುತ್ತದೆ? ತರಂಗಾಂತರ ಅಂದ್ರೆ ವೇವ್ ಲೆಂತ್. ಯಾವುದು ಉದ್ದ ಆಗಿರುತ್ತೆ ನೋಡ್ರಿ? ಬೆಳಕಿನ ಕಿರಣಗಳು, ಗಾಮಾ ಕಿರಣಗಳು, ಅತಿ ನೇರಳೆ ಕಿರಣಗಳು, ಅತಿ ಕೆಂಪು ಕಿರಣಗಳು. ಆಪ್ಷನ್ ಡಿ ಅತಿ ಕೆಂಪು ಕಿರಣಗಳು ತರಂಗಾಂತರ ಉದ್ದ ಆಗಿರುತ್ತೆ. ಸೊ ಇದೇ ಹೈಯೆಸ್ಟ್ ಅಲ್ಲ, ಆದರೆ ಕೊಟ್ಟಿರುವ 4 ಆಪ್ಷನ್ ಗಳಲ್ಲಿ ಹೈಯೆಸ್ಟ್ ತರಂಗಾಂತರ ವೇವ್ ಲೆಂತ್ ಯಾವುದು ಅಂತಂದ್ರೆ ಅತಿ ಕೆಂಪು ವಿಕಿರಣ ಅಂತ ನೋಡ್ತೀವಿ. ಆಕ್ಚುಲಿ ಹೈಯೆಸ್ಟ್ ಯಾವ್ದಿದೆ ಅಂತಂದ್ರೆ ನಿಮ್ಮ ರೇಡಿಯೋ ವೇವ್ಸ್ ಅಂತ ನೋಡ್ತೀವಿ. ರೇಡಿಯೋ ವೇವ್ಸ್, ರೇಡಿಯೋ ಅಲೆಗಳು ಅತಿ ಹೆಚ್ಚು ತರಂಗಾಂತರವನ್ನ ಹೊಂದಿರ್ತವೆ. ಸೊ ಗೊತ್ತಿರ್ಲಿ, ಇದು ಸ್ವಲ್ಪ ಚಾರ್ಟ್ ಗೊತ್ತಿರ್ಬೇಕು ಸರ್. ಓಕೆ, ಚಾರ್ಟ್ ನಿಮ್ಗೆ ಗೊತ್ತಿರಬೇಕು. ಕ್ವಶನ್ ಬಹಳ ರಿಪೀಟ್ ಆಗ್ತಾವ. ಸೊ ಯಾವ್ದು ಹೆಚ್ಚು ತರಂಗಾಂತರ ಹೊಂದಿದೆ, ಯಾವ್ದು ಹೆಚ್ಚು ಆವೃತ್ತಿ ಫ್ರೀಕ್ವೆನ್ಸಿ ಹೊಂದಿದೆ ಅಂತ ಆರ್ಡರ್ ವೈಸ್ ಅಲ್ಲಿ ಕೇಳ್ತೇನೆ. ನೀವು ಮುಂದೆ ನೋಡ್ತಾ ಹೋಗ್ರಿ, ಇವೇ ಕ್ವಶನ್ ಎಷ್ಟು ರಿಪೀಟ್ ಆಗ್ತವೆ. ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಐಡಿಯಾ ಬರ್ತಾ ಇರುತ್ತೆ. ಸೊ ಕ್ವಶನ್ ಎಷ್ಟು ರಿಪೀಟ್ ಆಗ್ಲತ್ತಾವ ಅಂತ ಹೇಳಿ. ಓಕೆ ರೈಟ್, ನೋಡ್ರಿ ನೆಕ್ಸ್ಟ್. ಗಿಡದ ಯಾವ ಭಾಗದಿಂದ ಅರಿಶಿಣವನ್ನ ಪಡೆಯಲಾಗಿದೆ? ನೋಡ್ರಿ ಕ್ವಶನ್ ರಿಪೀಟ್ ಆಗ್ತಾವ ಅಂತ ಹೇಳ್ತಾ, ಮಾಡಿಫಿಕೇಶನ್ ಇನ್ ಪ್ಲಾಂಟ್. ಓಕೆ, ಮಾಡಿಫಿಕೇಶನ್ ಇನ್ ಪ್ಲಾಂಟ್, ಇದ್ರ ಟಾಪಿಕ್ ಮೇಲೆ ಬಹಳ ಕ್ವಶನ್ ಬರ್ತವೆ. ಸೊ ಆಲ್ರೆಡಿ ಒಂದ್ 2 ವಿಡಿಯೋದಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಬಂದದ, ರಿಲೇಟೆಡ್ ಆಲೂಗಡ್ಡೆ ಸಮಥಿಂಗ್. ಓಕೆ, ಕ್ವಶನ್ ನೋಡ್ಕೊಳ್ರಿ. ಆ ತರ ಬಂದಿದೆ. ಮಾಡಿಫಿಕೇಶನ್ ಒಂದ್ 8 ಅದಾವ ಸರ್, ಅವೇ ಕ್ವಶನ್ ರಿಪೀಟ್ ಆಗ್ತಾವ. ನೋಡ್ರಿ, ಯಾವ ಗಿಡದ ಭಾಗದಿಂದ ಅರಿಶಿಣವನ್ನ ಪಡೆಯಲಾಗುತ್ತದೆ? ಬೇರು, ಹೂವು, ಕಾಂಡ, ಎಲೆ. ಸೊ ಆನ್ಸರ್ ಏನು ಅಂತಂದ್ರೆ ಕಾಂಡ. ಆಕ್ಚುಲಿ ಅರಿಶಿಣ ಏನು ಅಂತಂದ್ರೆ ಆ ಸಸ್ಯದ ಕಾಂಡ ಆಗಿರುತ್ತೆ. ಓಕೆ, ಈ ತರ ಕ್ವಶನ್ ಬರ್ತವೆ ಸರ್. ನೆಕ್ಸ್ಟ್ ನೋಡ್ರಿ, ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ 1%, 60%, 80%, 20%. ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ 20%. ಎಕ್ಸಾಕ್ಟ್ ಹೇಳ್ತಿಲ್ಲ, ಅಂದಾಜು ಪ್ರಮಾಣ 20% ಇರ್ತದೆ ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಬಾಯಿ ಮತ್ತು ಕಾಲಿನ ರೋಗವು ಸಾಮಾನ್ಯವಾಗಿ ಕಂಡು ಬರುವುದು. ಸೊ ಕಾಲು ಬಾಯಿ ರೋಗ ಅಂತ ಕೇಳಿರ್ತೀರಿ. ಒಂದು ಬಾಯಿ ಮತ್ತು ಕಾಲು ಅಂತ ಕೊಟ್ಟಾನಷ್ಟೇ, ಕಾಲು ಬಾಯಿ ರೋಗ ಅಂತ ಕೇಳಿರಿ. ಸೊ ಯಾವ ಒಂದು ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಜಾನುವಾರುಗಳಲ್ಲಿ ಕರೆಕ್ಟೇ ಕಂಡು ಬರುತ್ತೆ. ಇನ್ನೂ ಅಕ್ಯುರೇಟ್ ಆನ್ಸರ್ ಇದಾವ ಚೆಕ್ ಮಾಡ್ಬೇಕು. ಸೊ ನೋಡಿದ ತಕ್ಷಣ ಜಾನುವಾರು ಅಂತ ಹಾಕ್ಬಾರ್ದು, ಎಲ್ಲವೂ ನೋಡ್ಬೇಕು. ನೋಡ್ರಿ, ಜಾನುವಾರು ಮತ್ತು ಕುರಿಗಳಲ್ಲಿ ಹೌದು, ಇದು ಕೂಡ ಕರೆಕ್ಟೇ ಅದರಿ. ಜಾನುವಾರು ಮತ್ತು ಹಂದಿಗಳಲ್ಲಿ ಹೌದು, ಇದು ಕೂಡ ಕರೆಕ್ಟೇ ಅದರಿ. ಬಟ್ ನೋಡ್ರಿ, ಜಾನುವಾರು, ಕುರಿ ಮತ್ತು ಹಂದಿಗಳಲ್ಲಿ 3 ಒಂದರದಾಗ ಕೊಟ್ಟನ. ಸೊ ಅಕ್ಯುರೇಟ್ ಆಪ್ಷನ್ ಯಾವ್ದಾಗ್ತದ? ಆಪ್ಷನ್ ಡಿ ಆಗ್ತದೆ. ಈ 4 ಆಪ್ಷನ್ ಯಾವ್ದು ತಪ್ಪಿಲ್ರಿ, 4 ಕರೆಕ್ಟ್ ಅವ. ಅದ್ರ ಅಕ್ಯುರೇಟ್ ಯಾವ್ದು ಅಂತ ಕೇಳಿದಾಗ ನೀವು ಅರ್ಥ ಮಾಡ್ಕೋಬೇಕದ್ರ. ಸೊ ಆಪ್ಷನ್ ಡಿ, ಜಾನುವಾರು, ಕುರಿ ಮತ್ತು ಹಂದಿಗಳಲ್ಲಿ ಕಾಲುಬಾಯಿ ರೋಗ ಕಂಡು ಬರ್ತದ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮೊಟ್ಟೆಗಳನ್ನ ಇಡುವ ಸಸ್ತನಿ ಮ್ಯಾಮಲ್ ಯಾವುದು ಅಂತ? ಕಾಂಗರು, ಪ್ಲಾಟಿಪಸ್, ಒಪೋಸಮ್, ಓಟರ್. ಸೊ ನಿಮ್ಮ ಆನ್ಸರ್ ಆಪ್ಷನ್ ಬಿ ಪ್ಲಾಟಿಪಸ್. ಇದು ಮೊಟ್ಟೆಯನ್ನ ಹೇಳುತ್ತೆ, ಮರಿಗೆ ಜನ್ಮ ಕೊಡಲ್ಲ, ಮೊಟ್ಟೆಯನ್ನ ಇಟ್ಟು ಜನ್ಮ ಕೊಡುತ್ತೆ. ಎರಡೇ ಬರ್ತಾವ ಸರ್, ಅವೇ ಕೇಳ್ತಾನೆ. NCERT ದಾಗ ಎರಡೇ ಮೆನ್ಷನ್, ಒಂದು ಪ್ಲಾಟಿಪಸ್, ಇನ್ನೊಂದು ಬರ್ತದ ನಿಮ್ಮ ಎಕಿಡ್ನಾ ಅಂತ ಬರ್ತದ್ರಿ. ಎಕಿಡ್ನಾ ಅಂತ ಬರುತ್ತೆ. ಓಕೆ, ಇವೆರಡೇ ಆಪ್ಷನ್ ಕೇಳ್ತಾನೆ, ಇದು ಬಿಟ್ಟು ಯಾವ್ದು ಕೇಳಲ್ಲ. ಸೊ ಹಾಗಾಗಿ ಪ್ಲಾಟಿಪಸ್ ಮತ್ತು ಎಕಿಡ್ನಾ ಇವೆರಡು ಏನು ಅಂತಂದ್ರೆ ಮೊಟ್ಟೆ ಇಡುವ ಸಸ್ತನಿಗಳು, ಗೊತ್ತಿರ್ಲಿ. ನೆಕ್ಸ್ಟ್, ಈ ಕೆಳಗಂಡ ಯಾವ ಕೋಳಿಯ ತಳಿ ಅತಿ ಹೆಚ್ಚಿನ ಮೊಟ್ಟೆಗಳನ್ನ ಇಡುತ್ತದೆ? ಸೊ ಆಸ್ಟ್ರೋವೈಟ್, ಬ್ರಹ್ಮ, ಕರಿಮಿನೋಕಾರ್ಕ್, ಬಿಳಿ ಲೆಗ್ ಹಾರ್ನ್. ನಿಮ್ಮ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ ರೈಟ್. ಸೊ ಈ ತರ ಕ್ವಶನ್ ರೇರ್ ಸರ್, ಯಾವಾಗ ಒಂದ್ಸತಿ ಬರ್ತವೆ. ಆ ಟೈಮಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನಿಮ್ಗೆ, ಎಲ್ಲ ಎಲ್ರಿಗೂ ಕಷ್ಟ ಆಗುತ್ತೆ ಅಂತ ಕ್ವಶನ್ ಕೆಲವೊಂದು ಬರ್ತವೆ. ಅವೇನು ಮಾಡಕ್ ಬರಲ್ಲ, ಬಿಟ್ಟೆ ಬರ್ಬೇಕಾಗುತ್ತೆ ಕೆಲವೊಂದು. ಸೊ ಹಂಗಂತ ಎಲ್ಲವೂ ಹಾಗೆ ಬರ್ತಾವ? ನೋ, ಎಲ್ಲವೂ ರಿಪೀಟ್ ಆಗ್ತಾವ ಸರ್. ಓಕೆ, FD ಕ್ವಶನ್ ಅಗೇನ್ ಹೇಳತ್ತೀನಿ, 11 ಕ್ವಶನ್ ಬಂದವ. 11 ಕ್ವಶನ್ ನಿಮ್ ಪ್ರೀವಿಯಸ್ ಇಯರ್ ಕ್ವಶನ್ ಯಾವ ಸರ್? ಮೊನ್ನೆ ಸಂಡೇ ಎಕ್ಸಾಮ್ ಆಗಿ FD ಅದು. ಓಕೆ, KA ನಡೆಸ್ತಲ್ಲ, 11 ಕ್ವಶನ್ ರಿಪೀಟೆಡ್ ಕ್ವಶನ್ ಇದಾವೆ. ಓಕೆ, ನಿಮ್ ಬೇಕಾದ್ರೆ ವಿತ್ ಪ್ರೂಫ್ ಬೇಕಾದ್ರೆ ನಾನು ಹೇಳಿರ್ತೀನಿ. ಫೈನ್. ನೋಡ್ರಿ, ಇಲ್ಲೇ ಅಬ್ಸರ್ವ್ ಮಾಡ್ತಾ ಬರ್ರಿ ನೀವು. ಎಲ್ಲಾ ಪ್ರೀವಿಯಸ್ ಇಯರ್ 30 ಕ್ವಶನ್ ಡೈಲಿ ವಿಡಿಯೋ ನೋಡ್ತಾ ಹೋಗ್ರಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ವಶನ್ ರಿಪೀಟ್ ಆಗ್ಲತ್ತಾವ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿರುವವರು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನ ದಾನ ಮಾಡಬಹುದು? ಅಂದ್ರೆ ಸಾರ್ವತ್ರಿಕ ದಾನಿ ಯಾರು ಅಂತ ಕೇಳುತ್ತಾನ. AB ಗ್ರೂಪ್, A ಗ್ರೂಪ್, B ಗ್ರೂಪ್, O ಗ್ರೂಪ್. ಬ್ಲಡ್ ಗ್ರೂಪ್ ಇಂಪಾರ್ಟೆಂಟ್. ಸಾರ್ವತ್ರಿಕ ದಾನಿ ಯಾವುದು, ಸಾರ್ವತ್ರಿಕ ಸ್ವೀಕಾರಿ ಯಾವುದು, ಇಂಪಾರ್ಟೆಂಟ್. ಸೊ ಸಾರ್ವತ್ರಿಕ ದಾನಿ ಯಾವುದು ಅಂತಂದ್ರೆ O. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕೇಳ್ತಾನೆ, O ನೆಗೆಟಿವ್ ಸಾರ್ವತ್ರಿಕ ದಾನಿ ಆಗಿರುತ್ತೆ. ಇನ್ ಸ್ವೀಕಾರಿ ಯಾವುದು ಅಂತಂದ್ರೆ
ಎ ಬಿ ಪಾಸಿಟಿವ್. ಸ್ವೀಕಾರ ಯಾವುದು ಅಂತಂದ್ರೆ ಎ ಬಿ ಪಾಸಿಟಿವ್. ಓಕೆ, ಎ ಬಿ ಪಾಸಿಟಿವ್. ಓಕೆ ಫೈನ್. ನೆಕ್ಸ್ಟ್ ನೋಡ್ರಿ, ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆಳೆಸುವ ಲೋಹ ಜಿಂಕ್, ಕಬ್ಬಿಣ, ಬೆಳ್ಳಿ, ತಾಮ್ರ. ಸೊ ತಾಮ್ರವನ್ನ ಚಿನ್ನಕ್ಕೆ ಏನ್ ಮಾಡ್ತಾರೆ, ಬೆರಕೆಯನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಪ್ಲಾಸ್ಟಿಕ್ ಉದ್ದಿಮೆಯಲ್ಲಿ PVC ಎಂದು ಕರೆಯಲಾಗುವ ವಸ್ತು PVC, ಪಾಲಿವಿನೈಲ್ ಕ್ಲೋರೈಡ್. ನಿಮ್ಮ ಆಪ್ಷನ್ ಬಿ PVC ಅಂತಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಅಂತ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಮುದ್ರ ನೀರಿನಲ್ಲಿ ಅತಿ ಹೆಚ್ಚಾಗಿ ಸಿಗುವಂತ ವಸ್ತು ಯಾವ್ದು ಹೆಚ್ಚಾಗಿ ಸಿಗುತ್ತೆ? ಈ ಕೊಟ್ಟಿರುವ 4ರಲ್ಲಿ ನೋಡ್ಬೇಕು ನೀವು. ಓಕೆ, ಪೊಟ್ಯಾಷಿಯಂ ಕ್ಲೋರೈಡ್, ಸಾಮಾನ್ಯ ಉಪ್ಪು, ಮರಳು, ಕ್ಯಾಲ್ಸಿಯಂ ಕಾರ್ಬೋನೇಟ್. ನಿಮ್ಮ ಉತ್ತರ ಸಾಮಾನ್ಯ ಉಪ್ಪು. ಕಂಪ್ಲೀಟ್ ಸಮುದ್ರ ನೀರ ಉಪ್ಪು ಇರ್ತದೆ. ಸೊ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ವಸ್ತು ಯಾವುದು ಅಂತಂದ್ರೆ ಸಾಮಾನ್ಯ ಉಪ್ಪು. ಇನ್ನೊಂದು ಕ್ವಶನ್ ಕೇಳ್ತಾನೆ ಇದರಲ್ಲಿ, ಏನು ಅಂತಂದ್ರೆ ಸಮುದ್ರದಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ಹೆಚ್ಚಿನ ಧಾತು ಯಾವುದು ಅಂತ ಕೇಳ್ತಾನೆ. ಮೆಗ್ನೀಷಿಯಂ ಕೇಳಿದಾನೆ ಮೆಗ್ನೀಷಿಯಂ. ಸುತ್ತಮುತ್ತ ಕೇಳ್ತಾನೆ ಸರ್, ಇವೇ ರಿಪೀಟ್ ಆಗ್ತಾವ. ನಿಮ್ಮ ಎನ್ವಿರಾನ್ಮೆಂಟ್ ಇವೇ ರಿಪೀಟ್ ಆಗ್ತಾವ, ಇಲ್ಲೂ ರಿಪೀಟ್ ಆಗ್ತಾವ. ಓಕೆ ರೈಟ್. ನೆಕ್ಸ್ಟ್ ನೋಡ್ರಿ, ವಿಟಮಿನ್ ಸಿ ಎನ್ನುವುದು ನೋಡ್ರಿ, ಕನ್ಫ್ಯೂಸ್ ಹೆಂಗ್ ಮಾಡ್ಯಾನ ಆಪ್ಷನ್ ದಾಗ. ಅಸಿಟಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಅಸ್ಕಾರ್ಬಿಕ್ ಆಮ್ಲ. ವಿಟಮಿನ್ ಸಿ ಅಂದ ತಕ್ಷಣ ನಮ್ಮ ಪಟ್ಟಣ ಬರ್ತದೆ ಸಿಟ್ರಿಕ್ ಆಮ್ಲ. ಸಿಟ್ರಿಕ್ ಹಣ್ಣುಗಳನ್ನ ತಿಂದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಆರೆಂಜ್, ಮೋಸಂಬಿ ಆಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ಇದ್ರ ಸಿಟ್ರಿಕ್ ಆಸಿಡ್ ಇರ್ತವ್ರಿ. ಅದು ತಿಂದ್ರೆ ವಿಟಮಿನ್ ಸಿ ಬರ್ತದ. ನಾವು ಪಟ್ನೆ ಅದಕ್ಕೆ ಹೋಗ್ತೀವಿ. ಸೊ ಕ್ವಶನ್ ಅದಲ್ಲ. ವಿಟಮಿನ್ ಸಿ ಎನ್ನುವುದು ಅಸ್ಕಾರ್ಬಿಕ್ ಆಮ್ಲ, ಕೆಮಿಕಲ್ ನೇಮ್ ಅಂತ ಬರ್ತದ್ರಿ, ಅಸ್ಕಾರ್ಬಿಕ್ ಆಸಿಡ್ ಅದು. ಓಕೆ, ಸೊ ವಿಟಮಿನ್ ಸಿ ಕಡಿಮೆ ಆಯ್ತು ಅಂದ್ರೆ ನಾವು ಸಿಟ್ರಿಕ್ ಆಸಿಡ್ ಇದ್ದು ಫ್ರೂಟ್ಸ್ ನ ತಿನ್ಬೇಕು. ಅವಾಗ ನಮ್ಗೆ ಸ್ಕರ್ವಿ ಎಂಬ ರೋಗ ಬರಲ್ಲ ಅಂತ ನೋಡ್ತೀವಿ. ಓದ್ಕೊಳ್ಳಿ ಇದ್ರ ಬಗ್ಗೆ. ಓಕೆ, ಡೀಟೇಲ್ಡ್ ಆಗಿ ಹೇಳ್ತಾ ಹೋದ್ರೆ ನಾವು 2000 ಕ್ವಶನ್ ಗಳನ್ನ ರೀಚ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಕ್ವಶನ್ ಹೆಂಗ್ ಬರ್ತಾವ ಅಂತ ಅಷ್ಟೇ ಹೇಳತ್ತೀನ್ರಿ, ಅಷ್ಟೇ ತೋರಿಸ್ತಿದ್ದೀನಿ. ಓಕೆ, ಜಾಸ್ತಿ ಡಿಸ್ಕಸ್ ಮಾಡ್ತಿಲ್ಲ. ನೀವು ಇದ್ರ ಮೇಲೆ ವರ್ಕ್ ನೀವು ಮಾಡ್ಬೇಕು. ಓಕೆ ಫೈನ್. ನೆಕ್ಸ್ಟ್ ನೋಡ್ರಿ, ಹೈಡ್ರೋಕಾರ್ಬನ್ ಗಳನ್ನ ಎಷ್ಟು ಮುಖ್ಯ ರೂಪಗಳಲ್ಲಿ ವಿಂಗಡಿಸಲಾಗಿದೆ? 3, 4, 2, 5 ಅಂತ. ಸೊ 2 ವಿಧವಾಗಿ ಮುಖ್ಯವಾಗಿ ಹೈಡ್ರೋಕಾರ್ಬನ್ ಅನ್ನ ವಿಂಗಡಣೆ ಮಾಡಲಾಗಿದೆ. ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಬರುತ್ತೆ, ಇನ್ನೊಂದು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಬರುತ್ತೆ. ಓಕೆ, ಕ್ಲಾಸಿಫಿಕೇಶನ್ ನೋಡ್ಕೊಳ್ಳಿ. ರೈಟ್. ನೆಕ್ಸ್ಟ್ ನೋಡ್ರಿ, ಶಬ್ದ ಮತ್ತು ಬೆಳಕಿನ ಅಲೆಗಳ ಸಮನಾದ ಹೋಲಿಕೆ ಏನೆಂದರೆ? ನೋಡ್ರಿ ಹೇಳಿದೀನಿ, ಶಬ್ದದ ಅಲೆಗಳು, ಬೆಳಕಿನ ಅಲೆಗಳು, ಇವೆರಡರ ಮೇಲೆ ಕ್ವಶನ್ ರಿಪೀಟ್ ಆಗ್ತಾವ. ಡಿಫ್ರೆನ್ಸ್ ಗೊತ್ತಿರ್ಲಿ ಬೇಸಿಕ್ ಪ್ರಾಪರ್ಟಿ ಬಗ್ಗೆ. ಇನ್ನಾಗ ಜಸ್ಟ್ ಒಂದು ಕ್ವಶನ್ ಆಗಿದೆ, ಈಗ ಮತ್ತೊಂದು ಕ್ವಶನ್ ಅದ ನೋಡ್ರಿ. 2 ಅಡ್ಡ ಅಲೆಗಳಾಗಿರುತ್ತವೆ ಅಲ್ಲ, ಜಸ್ಟ್ ಹೇಳ್ದ. ಬೆಳಕು ಅಡ್ಡ ಅಲೆ ಆಗಿರುತ್ತೆ, ಶಬ್ದ ನೀಳ ಅಲೆ ಆಗಿರುತ್ತೆ. ಈ ಆಪ್ಷನ್ ಹೋಯ್ತು. 2 ನೀಳ ಅಲೆ ಅಗೇನ್ ಹೋಯ್ತು. ಇವೆರಡರಲ್ಲಿ ನಿಮಗೆ ಡೌಟ್ ಬರ್ತದ್ರಿ. 2 ಶ್ರೇಣಿಗಳನ್ನಾಗಿ ಒಡೆಯಬಹುದು, 2ನ್ನ ಧ್ರುವೀಕರಿಸಬಹುದು, ಪೊಲರೈಸ್ ಮಾಡಬಹುದು. ಲೈಟ್ ವೇವ್ಸ್ ನ, ಬೆಳಕಿನ ಅಲೆಗಳನ್ನ ಮಾತ್ರ ಪೊಲರೈಸ್ ಮಾಡಬಹುದು, ಶಬ್ದದ ಅಲೆಗಳನ್ನ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಆನ್ಸರ್. 2 ಶ್ರೇಣಿಗಳನ್ನಾಗಿ ಒಡೆಯಬಹುದು. ಆಪ್ಷನ್ ಸಿ ಬಗ್ಗೆ ಕ್ಲಾರಿಟಿ ಇರಲ್ಲ. ಇವನ್ ನಮಗೂ ಕೂಡ ಕಡಿಮೆ ಕ್ಲಾರಿಟಿ ಇತ್ತು ಮಾಡ್ಬೇಕಾದ್ರೆ. ರೈಟಾ? ಕಾಮನ್ ಇದು, ಎಲ್ರಿಗೂ ಅಷ್ಟೇ, ಎಲ್ರಿಗೂ ಇದು ಗೊತ್ತೇ ಇರ್ಬೇಕಂತ ಏನಿಲ್ಲ. ಬಟ್ ಎ, ಬಿ ಮತ್ತು ಡಿ ಆಪ್ಷನ್ಗಳು ಇವು ಬೇಸಿಕ್ ಪ್ರಾಪರ್ಟಿ ಅವ. ಪೊಲರೈಸೇಷನ್ ಆಫ್ ಲೈಟ್, ಧ್ರುವೀಕರಣ ಅಂತ ಬರುತ್ತೆ. ಸೊ ಅದು ಲೈಟ್ ವೇವ್ಸ್ ದಾಗ ಅಷ್ಟೇ ಬರ್ತದ್ರಿ, ಸೌಂಡ್ ವೇವ್ಸ್ ದಾಗ ಬರಲ್ಲ, ಶಬ್ದದ ಅಲೆಗಳಲ್ಲಿ ಬರಲ್ಲ. ಈ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಪ್ಷನ್ ಸಿ ಹಾಕ್ಬಿಡ್ಬೋದು, ಎಲಿಮಿನೇಟ್ ಮಾಡ್ಬೋದು ಉಳಿದ ಆಪ್ಷನ್ ಗಳನ್ನ. ಹೌದಲ್ರಿ? ಗೊತ್ತಿರ್ಲೇಬೇಕಂತ ಏನ್ ರೂಲ್ಸ್ ಅದ? ಏನೂ ಇಲ್ಲ. ನಿಮ್ಗೆ ಗೊತ್ತಿರ್ತಕ್ಕಂಥ ನಾಲೆಜ್ ಇಂದ ಇದನ್ನ ಸಾಲ್ವ್ ಮಾಡ್ಬೋದು. ಓಕೆ, ಕ್ವಶನ್ ಹಾರ್ಡ್ ಅಂತ ಹೇಳಿಕ್ ಬರಲ್ಲ. ಅಫ್ಕೋರ್ಸ್ ಆಪ್ಷನ್ ಸಿ ಬಗ್ಗೆ ನನ್ಗೂ ಗೊತ್ತಿಲ್ಲ, ಬಟ್ ಆದರೆ ಎ, ಬಿ, ಡಿ ಬಗ್ಗೆ ನನ್ಗೆ ಗೊತ್ತದ. ಸೊ ಎಲಿಮಿನೇಟ್ ಮಾಡ್ತೀನಿ, ಆಪ್ಷನ್ ಸಿ ಹಾಕ್ತೀನಿ. ಓಕೆ, ಇಷ್ಟೇ ಇರ್ತದ್ರಿ, ಸಿಂಪಲ್. ನೆಕ್ಸ್ಟ್ ನೋಡ್ರಿ, ಅಲ್ಟ್ರಾ ವೈಲೆಟ್ ಕಿರಣಗಳನ್ನ ಹೀರಿಕೊಳ್ಳುವ ವಾತಾವರಣದ ಅನಿಲ. ನೋಡ್ರಿ, ಇದು ಓಝೋನ್ ಬಗ್ಗೆ 3ನೇ ಸತಿ ಕ್ವಶನ್. 3 ವಿಡಿಯೋ ಮಾಡ್ಲತ್ತೀನಿ, 3ನೇ ಸತಿ ಕ್ವಶನ್ ಉಂಟದ. ಇದು ಅರ್ಥ ಮಾಡ್ಕೋರಿ, ಇಂಪಾರ್ಟೆನ್ಸ್ ಎಷ್ಟದ ಪ್ರೀವಿಯಸ್ ಇಯರ್ ಕ್ವಶನ್. ನೋಡ್ರಿ, ಹೀಲಿಯಂ, ಮೀಥೇನ್, ಓಝೋನ್, ನೈಟ್ರೋಜನ್. ಅಲ್ಟ್ರಾ ವೈಲೆಟ್ ಕಿರಣಗಳನ್ನ ಹೀರಿಕೊಳ್ಳುವ ವಾತಾವರಣದ ಅನಿಲ ಯಾವ್ದದ್ರಿ? ಓಝೋನ್ ಪದರು. ಇದೇ ಏನ್ ಮಾಡ್ತದೆ? ಸೂರ್ಯನ UV ರೇಸ್ ಗಳನ್ನ ಹೀರ್ಕೊಳ್ಳುತ್ತೆ, ಫಿಲ್ಟರ್ ಮಾಡಿ ನಮ್ಗೆ ಕಳ್ಸುತ್ತೆ. ಓಕೆ, ಓಝೋನ್ ಇಸ್ ದ ಆನ್ಸರ್. ರಿಪೀಟೆಡ್ ಕ್ವಶನ್. ಅಗೇನ್ ರಿಪೀಟೆಡ್ ಕ್ವಶನ್ ನೋಡ್ರಿ, ತೇವಾಂಶ ಅಳೆಯಲು ಬಳಸುವ ಸಾಧನ. ಇದು ಕೂಡ FD ದಾಗ ಕೇಳ ಅಂತ ಹೇಳಿದ್ದ, ಹೊಂದಿಸಿ ಬರೆಯಿರಿ. ಮತ್ತೆ 2 ಸತಿ ವಿಡಿಯೋದಾಗೆ ಬಂದಿದ್ದು ಪ್ರೀವಿಯಸ್ ಇಯರ್ PSI ಕ್ವಶನ್ ಸರಣಿ ಮಾಡ್ಬೇಕಾದ್ರೆ ಮತ್ ಬಂದದ್ ನೋಡ್ರಿ. ತೇವಾಂಶ ಅಳೆಯಲು ಬಳಸುವ ಸಾಧನ ಹೈಡ್ರೋಮೀಟರ್, ಹೈಗ್ರೋಮೀಟರ್, ಬಾರೋಮೀಟರ್, ಥರ್ಮಾಮೀಟರ್. ಸೊ ನಿಮ್ಮ ಆನ್ಸರ್ ಯಾವುದು ಅಂತಂದ್ರೆ ಹೈಗ್ರೋಮೀಟರ್. ತೇವಾಂಶ, ಹ್ಯುಮಿಡಿಟಿ, ವಾತಾವರಣದ ಆರ್ದ್ರತೆ ಅಂತ ಕೇಳ್ತೇನೆ. ವಾತಾವರಣದ ಆರ್ದ್ರತೆಯನ್ನು ಅಳೆಯುವ ಸಾಧನ ಅಗೇನ್ ಹೈಗ್ರೋಮೀಟರ್. ತೇವಾಂಶ ಅಳೆಯುವ ಸಾಧನ ಹೈಡ್ರೋಮೀಟರ್. ಹ್ಯುಮಿಡಿಟಿ ಅಳೆಯುವ ಸಾಧನ ಹೈಗ್ರೋಮೀಟರ್. ಕ್ವಶನ್ ಕೇಳುವ ವಿಧಾನ ಬದಲಾವಣೆ ಆಗುತ್ತಷ್ಟೇ, ಆನ್ಸರ್ ಅವೇ ಇರ್ತವೆ. ಓಕೆ,
ನೆಕ್ಸ್ಟ್ ನೋಡ್ರಿ, ರೇಬಿಸ್ ನಿಂದ ತೊಂದರೆಗೆ ಒಳಗಾಗುವುದು ಯಾವ್ಯಾವು? ರೇಬಿಸ್ ಇಂದ ಎಫೆಕ್ಟ್ ಆಗೋದು ಕೋಳಿ, ದನ, ಮೇಕೆ, ಎಲ್ಲಾ ಪ್ರಾಣಿಗಳು. ಸೊ ಎಲ್ಲಾ ಪ್ರಾಣಿಗಳು ರೇಬಿಸ್ ನಿಂದ ಎಫೆಕ್ಟ್ ಆಗ್ತಾವ. ನಮ್ಗೆ ರೇಬಿಸ್ ಅಂದ ತಕ್ಷಣ ನಾಯಿ ಒಂದೇ ನೆನ್ ಬರ್ತದೆ, ಬಟ್ ನಾಯಿ ಆಪ್ಷನ್ ಕೊಟ್ಟಿಲ್ಲ. ಸೊ ಉಳಿದ ಪ್ರಾಣಿಗಳು ಕೂಡ ರೇಬಿಸ್ ನಿಂದ ಎಫೆಕ್ಟ್ ಆಗುತ್ತೆ. ಓಕೆ, ಅಲ್ಯೂಮಿನಿಯಂ ಲೋಹವನ್ನ ಉತ್ಪಾದಿಸುವುದು ಈ ಅದರಿಂದ ಓರ್ಸ್ ಯಾವ ಅದರಿಂದ ಅಲ್ಯೂಮಿನಿಯಂ ಪಡ್ಕೊಂತೀವಿ? ಟಿನ್, ಬಾಕ್ಸೈಟ್, ಜಿಂಕ್, ಸೀಸ ಮತ್ತು ಜಿಂಕ್. ಜಿಂಕ್ ಅಂತ ಕೊಡ್ಬೇಕು, ಜಿಂಕ್ ಅಂತ ಕೊಟ್ಟಾನ ಅಷ್ಟೇ. ಓಕೆ, ಆಪ್ಷನ್ ಬಿ ಬಾಕ್ಸೈಟ್. ಆಪ್ಷನ್ ಬಿ ಬಾಕ್ಸೈಟ್. ಇಲ್ಲಿ ನೋಡ್ರ ಆಪ್ಷನ್ ಅಬ್ಸರ್ವ್ ಮಾಡ್ರಿ, ಜಿಂಕ್ ಸತು ಅಂತ ಕೊಡ್ಬೋದಿತ್ತು ಕನ್ನಡದಲ್ಲಿ, ಸತು ಅರ್ಥ ಆಗ್ತಿತ್ತು ನಮ್ಗೆ, ಬಟ್ ಜಿಂಕ್ ಅಂತ ಕೊಡ್ಲತ್ತಾನ. ಅರ್ಥ ಮಾಡ್ಕೋರಿ, ಇಂಗ್ಲಿಷ್ ದಾಗ ವರ್ಡ್ ಕೊಡ್ತಾನೆ. ಸೊ ಹಂಗಾಗಿ ಇಂಗ್ಲಿಷ್ ವರ್ಡ್ ಯು ಹ್ಯಾವ್ ಟು ನೋ. ಓಕೆ, ಅಟ್ ಲೀಸ್ಟ್ ವರ್ಡ್ ಗೊತ್ತಿದ್ರೆ ಸಾಕು. ಫೈನ್, ಸತು ಅಂದ್ರೆ ಜಿಂಕ್. ಓಕೆ, ರೈಟ್. ನೆಕ್ಸ್ಟ್, ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆಯಲು ಕಾರಣ. ನೊಬೆಲ್ ಪ್ರಶಸ್ತಿ ಏನಕ್ಕೆ ಸಿಕ್ತು? ಪರಮಾಣುಗಳ ಬೆಳಕಿನ ಚದುರುವಿಕೆ, ಸಾಪೇಕ್ಷ ಸಿದ್ಧಾಂತ, ನ್ಯೂಕ್ಲಿಯರ್ ಬಿರಿತ, ಗುರುತ್ವಾಕರ್ಷಣ ನಿಯಮಗಳು. ಸೊ ನಿಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದೀನಿ. ಪರಮಾಣುಗಳ ಬೆಳಕಿನ ಚದುರುವಿಕೆಯಿಂದ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರಕುತ್ತೆ. ಕ್ವಶನ್ ರಿಪೀಟ್ ಆಗಿದೆ. ಓಕೆ, ಅಗೇನ್ ರಿಪೀಟೆಡ್ ಕ್ವಶನ್. ಫೈನ್. ಸೊ ನೋಡ್ರಿ, ಮಾಡ್ತಿರೋದೇ ಥರ್ಡ್ ಕ್ವಶನ್ ಪಿ ಎಸ್ ಸಿ ಟೆಸ್ಟ್ ಸೀರೀಸ್. ಒಂದ್ 90 ಕ್ವಶನ್ಸ್ ಅದು ಇಲ್ಲಿವರೆಗೂ. ಆದ್ರೂ ಎಷ್ಟೋ ಕ್ವಶನ್ಗಳು ಮೂರ್ ಸತಿ ರಿಪೀಟ್ ಆಗ್ಯಾವ, ಮೂರ್ ಸತಿ. ಸೊ ನೀವ್ ಹಿಂಗೆ ನೋಡ್ತಾ ಹೋಗ್ರಿ, 2000 ಕ್ವಶನ್ ಮುಗಿಸೋವರೆಗೂ ಎಷ್ಟು ಕ್ವಶನ್ ರಿಪೀಟ್ ಆಗಿರ್ತದ. ನೀವು ಜಸ್ಟ್ ಕ್ವಶನ್ಸ್ ಮಾಡ್ಕೊಂಡು ಹೋದ್ರು ನೀವು 80% ಕ್ವಶನ್ ಸಾಲ್ವ್ ಮಾಡ್ಬೋದು. ಅಷ್ಟು ಕೆಪಾಸಿಟಿ ಬರ್ತದೆ. ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಓಕೆ, ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಹೆಚ್ಚಿನ ಒತ್ತನ್ನ ಕೊಡ್ತೀರಿ. ರೈಟ್. ಸೊ ಕಂಟಿನ್ಯೂ ಮಾಡ್ತೀನಿ. ಮತ್ತೆ 30 ಕ್ವಶನ್ ಇಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಇದೇ ತರ ಕಂಟಿನ್ಯೂ ನಿಮ್ಗೆ ಅಪ್ಡೇಟ್ ಬರ್ಬೇಕಿತ್ತು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮ್ಗೆ ನೋಟಿಫಿಕೇಶನ್ ಬೇಗ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.